ಬಿಡ್ಲಿ, ಬೆಂಗಳೂರು ಹೃದಯ ಭಾಗದಲ್ಲೇ ಇಲ್ಲೇ ಪಾಲಿಕೆಯಿಂದ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದೆಷ್ಟು ಸಾವಿರ ಗುಂಡಿಗಳಿದ್ದಾವೆ, ಅದೆಷ್ಟು ರಸ್ತೆಗಳು ಕಿತ್ತೋಗಿದ್ದಾವೆ ಅಂದ್ರೆ ಜನಕ್ಕೆ ರಸ್ತೆ ಯಾವುದು ಗುಂಡಿ ಯಾವುದು, ಇಲ್ಲಿ ಯಾಕೆ ರಸ್ತೆ ಇಲ್ಲ, ಒಂದ್ ಕಾಲದಲ್ಲಿ ರಸ್ತೆನೂ ಇತ್ತಾ ಇಲ್ಲಿ ಅನ್ನೋ ಭಾವನೆ ಬರ್ತಾ ಇದೆ. ಜೆಸಿ ರೋಡ್ ಬಹಳ ಮುಖ್ಯವಾದಂತ ರಸ್ತೆ, ಎಲ್ಲ ರಸ್ತೆಗಳು ಬಂದು ಸೇರುವ ಒಂದು ರಸ್ತೆ. ಜೆಸಿ ರೋಡ್ ಜನರಿಗೆ ನಿತ್ಯವೂ ನರಕ ದರ್ಶನ ಮಾಡಿಸ್ತಾ ಇದೆ. ಗುಂಡಿಗಳ ನಡುವೆ ರಸ್ತೆ ಹುಡುಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೊಂದು ರಸ್ತೆ ಕಾಮಗಾರಿ ಆಗ್ತಾ ಇದೆ, ಆದ್ರೆ ಆ ಕಾಮಗಾರಿ ಆಗ್ತಾ ಇರುವಂತದನ್ನ ಅದೆಷ್ಟು ಕೆಟ್ಟದಾಗಿ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನಕ್ಕೆ ಅದೆಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸವಾರರು ಹೈರಾಣಾಗಿ ಹೋಗ್ತಾರೆ. 15 ನಿಮಿಷದಲ್ಲಿ ಬರಬಹುದಾದ ಜನರಿಗೆ ಈಗ 45 ನಿಮಿಷ ಬೇಕಾಗಿದೆ ಜೆಸಿ ರೋಡಲ್ಲಿ. ಏನೇನಾಗಿದೆ ಜೆಸಿ ರೋಡ್ ಪರಿಸ್ಥಿತಿ ನೋಡಿ. ದಕ್ಷಿಣ ಬೆಂಗಳೂರಿನ ಎಲ್ಲರೂ ಕೂಡ ಈ ಕಡೆ ಉತ್ತರಕ್ಕೆ ಬರಬೇಕು ಅಂದ್ರೆ ಅಥವಾ ಮೆಜೆಸ್ಟಿಕ್ ಬರಬೇಕು ಅಂದ್ರೆ ಅಥವಾ ಕಾರ್ಪೊರೇಷನ್ ಬರಬೇಕು ಅಂದ್ರೆ ಜೆಸಿ ರೋಡ್ ಮುಖಾಂತರನೇ ಬರಬೇಕು. ಸೊ ಜೆಸಿ ರೋಡ್ ಅಲ್ಲಿ ಪರಿಸ್ಥಿತಿ ಏನಿದೆ, ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಎಷ್ಟರ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ವರದಿ ಕೊಟ್ಟಿದ್ದಾರೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮೂಲ ಸೌಕರ್ಯ ರಸ್ತೆ ಏನು ಕೇಳಿದ್ರೆ ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಉದ್ಯಾನ ನಗರಿ ಅಂತ ಹೇಳಿ ಎಲ್ಲ ಕರೆಸಿಕೊಳ್ಳುವಂತ ಬೆಂಗಳೂರಿನ ಅಸಲಿ ಚಿತ್ರಣ ಹೇಗಿದೆ ಕೇಳಿದ್ರೆ, ನಮ್ಮ ಜನಪ್ರತಿನಿಧಿಗಳು ಬೆಂಗಳೂರನ್ನ ಕರೆಯೋದು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮೂಲ ಸೌಕರ್ಯ ರಸ್ತೆ ಏನು ಕೇಳಿದ್ರೆ ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಮೆಜೆಸ್ಟಿಕ್ಗೆಲ್ಲ ಬಂದವರು ಈ ಭಾಗಕ್ಕೆ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕೂಡ ಬರ್ತಾರೆ. ಈ ಬ್ರ್ಯಾಂಡ್ ಬೆಂಗಳೂರು, ಅದರಲ್ಲೂ ಜೆಸಿ ರಸ್ತೆ ಈ ಮಾರ್ಗವಾಗಿ ಹೋಗಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಹೋಗಬೇಕು. ಇದು ರಸ್ತೆನ ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಉದ್ಯಾನ ಕಡೆ ಬಿಡ್ಲಿ, ಬೆಂಗಳೂರು ಹೃದಯ ಭಾಗದಲ್ಲೇ ಇಲ್ಲೇ ಪಾಲಿಕೆಯಿಂದ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದೆಷ್ಟು ಸಾವಿರ ಗುಂಡಿಗಳಿದ್ದಾವೆ, ಅದೆಷ್ಟು ರಸ್ತೆಗಳು ಕಿತ್ತೋಗಿದ್ದಾವೆ ಅಂದ್ರೆ ಜನಕ್ಕೆ ರಸ್ತೆ ಯಾವುದು ಗುಂಡಿ ಯಾವುದು, ಇಲ್ಲಿ ಯಾಕೆ ರಸ್ತೆ ಇಲ್ಲ, ಒಂದ್ ಕಾಲದಲ್ಲಿ ರಸ್ತೆನೂ ಇತ್ತಾ ಇಲ್ಲಿ ಅನ್ನೋ ಭಾವನೆ ಬರ್ತಾ ಇದೆ. ಜೆಸಿ ರೋಡ್ ಬಹಳ ಮುಖ್ಯವಾದಂತ ರಸ್ತೆ, ಎಲ್ಲ ರಸ್ತೆಗಳು ಬಂದು ಸೇರುವ ಒಂದು ರಸ್ತೆ. ಜೆಸಿ ರೋಡ್ ಜನರಿಗೆ ನಿತ್ಯವೂ ನರಕ ದರ್ಶನ ಮಾಡಿಸ್ತಾ ಇದೆ. ಗುಂಡಿಗಳ ನಡುವೆ ರಸ್ತೆ ಹುಡುಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೊಂದು ರಸ್ತೆ ಕಾಮಗಾರಿ ಆಗ್ತಾ ಇದೆ, ಆದ್ರೆ ಆ ಕಾಮಗಾರಿ ಆಗ್ತಾ ಇರುವಂತದನ್ನ ಅದೆಷ್ಟು ಕೆಟ್ಟದಾಗಿ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನಕ್ಕೆ ಅದೆಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸವಾರರು ಹೈರಾಣಾಗಿ ಹೋಗ್ತಾರೆ. 15 ನಿಮಿಷದಲ್ಲಿ ಬರಬಹುದಾದ ಜನರಿಗೆ ಈಗ 45 ನಿಮಿಷ ಬೇಕಾಗಿದೆ ಜೆಸಿ ರೋಡಲ್ಲಿ. ಏನೇನಾಗಿದೆ ಜೆಸಿ ರೋಡ್ ಪರಿಸ್ಥಿತಿ ನೋಡಿ. ದಕ್ಷಿಣ ಬೆಂಗಳೂರಿನ ಎಲ್ಲರೂ ಕೂಡ ಈ ಕಡೆ ಉತ್ತರಕ್ಕೆ ಬರಬೇಕು ಅಂದ್ರೆ ಅಥವಾ ಮೆಜೆಸ್ಟಿಕ್ ಬರಬೇಕು ಅಂದ್ರೆ ಅಥವಾ ಕಾರ್ಪೊರೇಷನ್ ಬರಬೇಕು ಅಂದ್ರೆ ಜೆಸಿ ರೋಡ್ ಮುಖಾಂತರನೇ ಬರಬೇಕು. ಸೊ ಜೆಸಿ ರೋಡ್ ಅಲ್ಲಿ ಪರಿಸ್ಥಿತಿ ಏನಿದೆ, ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಎಷ್ಟರ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ವರದಿ ಕೊಟ್ಟಿದ್ದಾರೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮೂಲ ಸೌಕರ್ಯ ರಸ್ತೆ ಏನು ಕೇಳಿದ್ರೆ ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಉದ್ಯಾನ ನಗರಿ ಅಂತ ಹೇಳಿ ಎಲ್ಲ ಕರೆಸಿಕೊಳ್ಳುವಂತ ಬೆಂಗಳೂರಿನ ಅಸಲಿ ಚಿತ್ರಣ ಹೇಗಿದೆ ಕೇಳಿದ್ರೆ, ನಮ್ಮ ಜನಪ್ರತಿನಿಧಿಗಳು ಬೆಂಗಳೂರನ್ನ ಕರೆಯೋದು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮೂಲ ಸೌಕರ್ಯ ರಸ್ತೆ ಏನು ಕೇಳಿದ್ರೆ ನೋಡಿ,
ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಮೆಜೆಸ್ಟಿಕ್ಗೆಲ್ಲ ಬಂದವರು ಈ ಭಾಗಕ್ಕೆ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕೂಡ ಬರ್ತಾರೆ. ಈ ಬ್ರ್ಯಾಂಡ್ ಬೆಂಗಳೂರು, ಅದರಲ್ಲೂ ಜೆಸಿ ರಸ್ತೆ ಈ ಮಾರ್ಗವಾಗಿ ಹೋಗಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಹೋಗಬೇಕು. ಇದು ರಸ್ತೆನ ನೋಡಿ, ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಉದ್ಯಾನ ಕಡೆ ಬಿಡ್ಲಿ, ಬೆಂಗಳೂರು ಹೃದಯ ಭಾಗದಲ್ಲೇ ಇಲ್ಲೇ ಪಾಲಿಕೆಯಿಂದ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದೆಷ್ಟು ಸಾವಿರ ಗುಂಡಿಗಳಿದ್ದಾವೆ, ಅದೆಷ್ಟು ರಸ್ತೆಗಳು ಕಿತ್ತೋಗಿದ್ದಾವೆ ಅಂದ್ರೆ ಜನಕ್ಕೆ ರಸ್ತೆ ಯಾವುದು, ಗುಂಡಿ ಯಾವುದು, ಇಲ್ಲಿ ಯಾಕೆ ರಸ್ತೆ ಇಲ್ಲ, ಒಂದ್ ಕಾಲದಲ್ಲಿ ರಸ್ತೆನೂ ಇತ್ತಾ ಇಲ್ಲಿ ಅನ್ನೋ ಭಾವನೆ ಬರ್ತಾ ಇದೆ. ಜೆಸಿ ರೋಡ್ ಬಹಳ ಮುಖ್ಯವಾದಂತ ರಸ್ತೆ, ಎಲ್ಲ ರಸ್ತೆಗಳು ಬಂದು ಸೇರುವ ಒಂದು ರಸ್ತೆ. ಜೆಸಿ ರೋಡ್ ಜನರಿಗೆ ನಿತ್ಯವೂ ನರಕ ದರ್ಶನ ಮಾಡಿಸ್ತಾ ಇದೆ. ಗುಂಡಿಗಳ ನಡುವೆ ರಸ್ತೆ ಹುಡುಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೊಂದು ರಸ್ತೆ ಕಾಮಗಾರಿ ಆಗ್ತಾ ಇದೆ. ಆದ್ರೆ ಆ ಕಾಮಗಾರಿ ಆಗ್ತಾ ಇರುವಂತದನ್ನ ಅದೆಷ್ಟು ಕೆಟ್ಟದಾಗಿ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನಕ್ಕೆ ಅದೆಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸವಾರರು ಹೈರಾಣಾಗಿ ಹೋಗ್ತಾರೆ. 15 ನಿಮಿಷದಲ್ಲಿ ಬರಬಹುದಾದ ಜನರಿಗೆ ಈಗ 45 ನಿಮಿಷ ಬೇಕಾಗಿದೆ ಜೆಸಿ ರೋಡಲ್ಲಿ. ಏನೇನಾಗಿದೆ ಜೆಸಿ ರೋಡ್ ಪರಿಸ್ಥಿತಿ ನೋಡಿ. ದಕ್ಷಿಣ ಬೆಂಗಳೂರಿನ ಎಲ್ಲರೂ ಕೂಡ ಈ ಕಡೆ ಉತ್ತರಕ್ಕೆ ಬರಬೇಕು ಅಂದ್ರೆ, ಅಥವಾ ಮೆಜೆಸ್ಟಿಕ್ ಬರಬೇಕು ಅಂದ್ರೆ, ಅಥವಾ ಕಾರ್ಪೊರೇಷನ್ ಬರಬೇಕು ಅಂದ್ರೆ ಜೆಸಿ ರೋಡ್ ಮುಖಾಂತರನೇ ಬರಬೇಕು. ಸೊ ಜೆಸಿ ರೋಡ್ ಅಲ್ಲಿ ಪರಿಸ್ಥಿತಿ ಏನಿದೆ, ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಎಷ್ಟರ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ವರದಿ ಕೊಟ್ಟಿದ್ದಾರೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮೂಲ ಸೌಕರ್ಯ ರಸ್ತೆ ಏನು ಕೇಳಿದ್ರೆ ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ನೋಡಿ, ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಉದ್ಯಾನ ನಗರಿ ಅಂತ ಹೇಳಿ ಎಲ್ಲ ಕರೆಸಿಕೊಳ್ಳುವಂತ ಬೆಂಗಳೂರಿನ ಅಸಲಿ ಚಿತ್ರಣ ಹೇಗಿದೆ ಕೇಳಿದ್ರೆ ನಮ್ಮ ಜನಪ್ರತಿನಿಧಿಗಳು ಬೆಂಗಳೂರನ್ನ ಕರೆಯೋದು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮೂಲ ಸೌಕರ್ಯ ರಸ್ತೆ ಏನು ಕೇಳಿದ್ರೆ ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಮೆಜೆಸ್ಟಿಕ್ಗೆಲ್ಲ ಬಂದವರು ಈ ಭಾಗಕ್ಕೆ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕೂಡ ಬರ್ತಾರೆ. ಈ ಬ್ರ್ಯಾಂಡ್ ಬೆಂಗಳೂರು, ಅದರಲ್ಲೂ ಜೆಸಿ ರಸ್ತೆ ಈ ಮಾರ್ಗವಾಗಿ ಹೋಗಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಹೋಗಬೇಕು. ಇದು ರಸ್ತೆನ ನೋಡಿ, ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಉದ್ಯಾನ ಕಡೆ ಬಿಡ್ಲಿ, ಬೆಂಗಳೂರು ಹೃದಯ ಭಾಗದಲ್ಲೇ ಇಲ್ಲೇ ಪಾಲಿಕೆಯಿಂದ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದೆಷ್ಟು ಸಾವಿರ ಗುಂಡಿಗಳಿದ್ದಾವೆ, ಅದೆಷ್ಟು ರಸ್ತೆಗಳು ಕಿತ್ತೋಗಿದ್ದಾವೆ ಅಂದ್ರೆ ಜನಕ್ಕೆ ರಸ್ತೆ ಯಾವುದು, ಗುಂಡಿ ಯಾವುದು, ಇಲ್ಲಿ ಯಾಕೆ ರಸ್ತೆ ಇಲ್ಲ, ಒಂದ್ ಕಾಲದಲ್ಲಿ ರಸ್ತೆನೂ ಇತ್ತಾ ಇಲ್ಲಿ ಅನ್ನೋ ಭಾವನೆ ಬರ್ತಾ ಇದೆ. ಜೆಸಿ ರೋಡ್ ಬಹಳ ಮುಖ್ಯವಾದಂತ ರಸ್ತೆ, ಎಲ್ಲ ರಸ್ತೆಗಳು ಬಂದು ಸೇರುವ ಒಂದು ರಸ್ತೆ. ಜೆಸಿ ರೋಡ್ ಜನರಿಗೆ ನಿತ್ಯವೂ ನರಕ ದರ್ಶನ ಮಾಡಿಸ್ತಾ ಇದೆ. ಗುಂಡಿಗಳ ನಡುವೆ ರಸ್ತೆ ಹುಡುಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೊಂದು ರಸ್ತೆ ಕಾಮಗಾರಿ ಆಗ್ತಾ ಇದೆ. ಆದ್ರೆ ಆ ಕಾಮಗಾರಿ ಆಗ್ತಾ ಇರುವಂತದನ್ನ ಅದೆಷ್ಟು ಕೆಟ್ಟದಾಗಿ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನಕ್ಕೆ ಅದೆಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸವಾರರು ಹೈರಾಣಾಗಿ ಹೋಗ್ತಾರೆ. 15 ನಿಮಿಷದಲ್ಲಿ ಬರಬಹುದಾದ ಜನರಿಗೆ ಈಗ 45 ನಿಮಿಷ ಬೇಕಾಗಿದೆ ಜೆಸಿ ರೋಡಲ್ಲಿ. ಏನೇನಾಗಿದೆ ಜೆಸಿ ರೋಡ್ ಪರಿಸ್ಥಿತಿ ನೋಡಿ. ದಕ್ಷಿಣ ಬೆಂಗಳೂರಿನ ಎಲ್ಲರೂ ಕೂಡ ಈ ಕಡೆ ಉತ್ತರಕ್ಕೆ ಬರಬೇಕು ಅಂದ್ರೆ, ಅಥವಾ ಮೆಜೆಸ್ಟಿಕ್ ಬರಬೇಕು ಅಂದ್ರೆ, ಅಥವಾ ಕಾರ್ಪೊರೇಷನ್ ಬರಬೇಕು ಅಂದ್ರೆ ಜೆಸಿ ರೋಡ್ ಮುಖಾಂತರನೇ ಬರಬೇಕು.